ನಮಸ್ಕಾರ. ಪಬ್ಲಿಕ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಮದುವೆಯಾಗಿ ವರ್ಷ ಕಳೆದಿಲ್ಲ, ಅದಾಗ್ಲೇ ಮಹಾರಾಜನಿಗೆ ಸನ್ಯಾಸ ಭಾರ. ಪತ್ನಿ ಇದ್ದರೂ ಅಖಂಡ ಬ್ರಹ್ಮಚರ್ಯ ಪಾಲಿಸ್ತಿರೋದೇಕೆ ಯದುವೀರ. ಅರಮನೆಯಿಂದ ಹೊರ ಹೋಗದಂತೆ ಹೊಸ ಅರಸನಿಗೆ ವಿಧಿಸಿದ್ಯಾರು ದಿಗ್ಬಂಧನ. ಶಕ್ತಿ ದೇವತೆಯ ಕಟ್ಟಾಜ್ಞೆಗೆ ಭಂಗವಾದ್ರೆ ಶಾಪಕ್ಕೀಡಾಗುತ್ತಾ ರಾಜಮನೆತನ. ಇದೆ ಈ ಹೊತ್ತಿನ ವಿಶೇಷ. ಸಂಸಾರಿಯಾದ್ರೂ ಬ್ರಹ್ಮಚಾರಿ. ಕರುನಾಡಿನ ವೈಭವದ ನಾಡಹಬ್ಬ ದಸರೆಯ ಸಂಭ್ರಮ ಮೈಸೂರು ಅರಸರ ಪರಿವಾರಕ್ಕೆ ಬಲು ಮಹತ್ವದ್ದು. ವೀಕ್ಷಕರೇ, ಮಹಾರಾಜನ ಮಹತ್ವದ ಸ್ಥಾನದಲ್ಲಿ ಕುಳಿತು ದಸರೆಯ ವಿಧಿವಿಧಾನ ನಡೆಸೋದ್ರ ಹಿಂದೆ ಎಷ್ಟು ಕಠಿಣ ಸಂಪ್ರದಾಯಗಳ ಆಚರಣೆಗಳಿವೆ ಅಂತ ನಿಮ್ಗೆ ಗೊತ್ತಾ? ಅದನ್ನ ನಾವು ನಿಮ್ಗೆ ವಿವರವಾಗಿ ಹೇಳ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಶುರುವಾಯಿತು ಸಡಗರದ ನವರಾತ್ರಿ. ಮೈಸೂರಲ್ಲಿ ಕಾಣ್ಸೆಳೆಯುವ ನೋಟ ಖಾತ್ರಿ. ಅರಮನೆಯಲ್ಲಿ ದಸರೆ ಸಡಗರ ನೂರ್ಮಡಿ. ಅರಸರು ಆಚರಿಸುವ ಕಠಿಣ ವ್ರತ ಮಾಡಿ. ದಸರೆಯ ದಿನಗಳು ಹತ್ತಿರ ಬರುವ ತಿಂಗಳು ಮೊದಲೇ ಮೈಸೂರಿನಲ್ಲಿ ಹಬ್ಬದ ಸಡಗರ ಮನೆ ಮಾಡುತ್ತೆ. ಪ್ರವಾಸಿಗರ ಮೇಳವೇ ಮೇಳೈಸುತ್ತೆ. ವಿಜಯದಶಮಿಯ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳುವ ಕ್ಷಣಕ್ಕಾಗಿ ದೇಶ ವಿದೇಶದಿಂದ ಪ್ರವಾಸಿಗರು ಕೌತುಕದಿಂದ ಜಮಾಯಿಸುತ್ತಾರೆ. ಈ ಕಾಲದಲ್ಲೂ ರಾಜ ಪರಂಪರೆಯ ಆಚರಣೆ, ರೇಷ್ಮೆ ವಸ್ತ್ರ, ಸ್ವರ್ಣ, ರತ್ನಾಭರಣಗಳಿಂದ ಭೂಷಿತರಾದ ಮಹಾರಾಜರನ್ನ ನೋಡಿ ಇವರೆಂಥ ಅದೃಷ್ಟವಂತರು ಅನ್ಕೊಳ್ತಾರೆ. ಆದ್ರೆ ವೀಕ್ಷಕರೇ, ಮಹಾರಾಜರಾಗೋದು ಅಂದ್ರೆ ಅಷ್ಟು ಸುಲಭದ ವಿಚಾರವಲ್ಲ. ಹೌದು, ನವರಾತ್ರಿಯ 11 ದಿನಗಳ ಕಾಲ ವಿಜೃಂಭಣೆಯಿಂದ ರಾಜ ದರ್ಬಾರ್ ಮಾಡುವುದನ್ನ ನೋಡಿ ಬಹುತೇಕರು ಮಹಾರಾಜರ ಅದೃಷ್ಟವೇ ಅದೃಷ್ಟ ಅನ್ಕೊಳ್ತೀವಿ. ಆದ್ರೆ ನಿಮಗೆ ತಿಳಿದಿರಲಿ, ಮೈಸೂರು ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಜವಾಬ್ದಾರಿ ಅರಸರ ಪಟ್ಟದಲ್ಲಿ ಕುಳಿತು ಬರೀ ಪೂಜೆ ಪುನಸ್ಕಾರ ದರ್ಬಾರ್ ನಡೆಸಿ ಎದ್ದು ಹೋಗೋ ಜವಾಬ್ದಾರಿಯಲ್ಲ. ಅವರು ನವರಾತ್ರಿಯ 11 ದಿನಗಳ ಕಾಲ ಕಠಿಣ ವ್ರತ ಕೈಗೊಳ್ಳಬೇಕು. ಗೊತ್ತಾ ಮಹಾರಾಜರು ಕೈಗೊಳ್ಳುವ ವ್ರತಾಚರಣೆ? ಅವರನ್ನ ಶ್ರೀ ಸಾಮಾನ್ಯನು ಪಾಲಿಸಲಾರ ದೇವರಾನೆ. ಈ ವೇಳೆ ಕ್ಷೌರ ಕರ್ಮ ಮಾಡಿಸುವಂತಿಲ್ಲ. ಅರಮನೆ ಹೊರಗೆ ಕಾಲಿಡುವಂತಿಲ್ಲ. ಹೌದು, ದಸರೆಯ ವೇಳೆ ಮಹಾರಾಜರು ಕೈಗೊಳ್ಳುವ ವ್ರತ ಅಂತಿಂತದ್ದಲ್ಲ. ಶ್ರೀ ಸಾಮಾನ್ಯನು ಸಹ ಅಷ್ಟು ಕಷ್ಟಪಡಲ್ಲ. ಅಷ್ಟರ ಮಟ್ಟಿಗೆ ಕಠಿಣ ವ್ರತಾಚರಣೆ ಕೈಗೊಳ್ತಾರೆ ಮಹಾರಾಜರು. ಮಹಾಲಯ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಅಂದ್ರೆ ಪಾಡ್ಯದ ದಿನದಿಂದ ಆರಂಭವಾಗಿ ವಿಜಯದಶಮಿಯವರೆಗೂ ಯದುವೀರರು ನಿಯಮಿತವಾಗಿ ಸಾಧು ಸಂತರಂತೆ ಜೀವನ ನಡೆಸಬೇಕಾಗುತ್ತೆ. ಸಾಮಾನ್ಯವಾಗಿ ಸಾಧಾರಣ ಜನರೂ ಕೂಡ ವ್ರತವನ್ನ ಮಾಡುವಾಗ ಆ ರೀತಿ ಕಷ್ಟಪಡೋದಿಲ್ಲ. ಅಷ್ಟು ಕಷ್ಟಗಳನ್ನ ಪಟ್ಟು ಚಾಮುಂಡಿ ಪೂಜೆಯನ್ನ ಮಾಡಬೇಕಾಗತ್ತೆ. ಅನೇಕ ವ್ರತಗಳಲ್ಲಿ ಮೊದಲನೇದಾಗಿ ಅವರು ಮಹಾಲಯ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಪಾಡ್ಯದಿಂದ ಆರಂಭವಾಗಿ ವಿಜಯದಶಮಿ ದಿನದವರೆಗೂ ಕೂಡ ಒಂದು ನಿಯಮಿತವಾದಂತಹ ಸಾಧು ಸಂತರ ಜೀವನವನ್ನ ನಡೆಸಬೇಕಾಗತ್ತೆ. ಅಷ್ಟೇ ಅಲ್ಲ, ನವರಾತ್ರಿ ಆರಂಭವಾದಾಗಿನಿಂದ ಪ್ರತಿನಿತ್ಯ ತರಹೇವಾರಿ ಪೂಜೆ ವಿಧಿ ವಿಧಾನಗಳು ಅರಮನೆಯಲ್ಲಿ ನಡೆಯುತ್ತೆ. ಅದಕ್ಕಾಗಿ ಮಹಾರಾಜರು ದೈಹಿಕ ಮತ್ತು ಮಾನಸಿಕವಾಗಿ ಕಾಠಿಣ್ಯಕರ ವ್ರತ ಸಂಪ್ರದಾಯಗಳನ್ನ ಪಾಲಿಸುವವರು. ಈ ಅವಧಿಯಲ್ಲಿ ಮಹಾರಾಜರು ಯಾವುದೇ ರೀತಿಯ ಕ್ಷೌರ ಕರ್ಮವನ್ನ ಮಾಡಿಸಿಕೊಳ್ಳುವುದು ನಿಷಿದ್ಧ.
ಪುಣ್ಯವಾಚನ ಆರಂಭವಾಗಿ ಅರಮನೆಯಲ್ಲಿ ಶುದ್ಧೀಕರಣ ಪ್ರಕ್ರಿಯೆ ನಡೆದ ಬಳಿಕ ಕಟ್ಟಿದ ಚಿನ್ನದ ಕಂಕಣವನ್ನ ಬಿಚ್ಚುವ ಹಾಗಿಲ್ಲ. ಅರಮನೆಯಲ್ಲೇ ದಿಗ್ಬಂಧನ. ಇನ್ನು ದಸರೆಯ ಅಷ್ಟೂ ದಿನ ಅರಮನೆಯನ್ನ ಝಗಮಗ ಬೆಳಗುವ ದೀಪಾಲಂಕಾರ ನೋಡೋಕೆ ಪ್ರವಾಸಿಗರು ಹಾತೊರೆದು ಬರ್ತಾರೆ. ಅರಮನೆ ಆವರಣದಲ್ಲಿ ಜಮಾಯಿಸುವ ಅಸಂಖ್ಯ ಮಂದಿಗೆ ಆ ಸೌಂದರ್ಯ ಸವಿಯುವುದೇ ವಿಶೇಷ ವಿಷಯ. ಇಡೀ ಮೈಸೂರು ನಗರಿಯನ್ನ ನವರಾತ್ರಿಯ ವೇಳೆ ನೋಡುವುದೇ ಬಲು ಚೆಂದ. ಆದ್ರೆ ಮೈಸೂರು ಒಡೆಯರ ಪಾಲಿಗೆ ಇವೆಲ್ಲ ನಿಷಿದ್ಧ. ಯಾಕಂದ್ರೆ ಮಹಾರಾಜರು ಮೊದಲ ದಿನ ದೀಕ್ಷೆ ತೆಗೆದುಕೊಂಡ ನಂತರ ಅರಮನೆ ದಾಟಿ ಹೊರ ಹೋಗುವಂತಿಲ್ಲ. ಎಂಥದ್ದೇ ಜಟಿಲ ಪರಿಸ್ಥಿತಿ ಎದುರಾದ್ರೂ ಅರಸರು ಅರಮನೆ ಬಿಟ್ಟು ಹೋಗುವಂತಿಲ್ಲ. ಇದೇ ಪದ್ಧತಿ ತಲೆ ತಲಾಂತರದಿಂದ ಇದು ಅನುಚಾನವಾಗಿ ನಡೆದುಕೊಂಡು ಬಂದಿದೆ. ಯದುವಂಶದ ಯಾವೊಬ್ಬ ಅರಸನು ಇದನ್ನ ಧಿಕ್ಕರಿಸಿಲ್ಲ ಅನ್ನೋದು ಐತಿಹಾಸಿಕ ಸತ್ಯ. ಈ ಕಂಕಣವನ್ನು ಕಟ್ಟಿಕೊಂಡಿರುವಷ್ಟು ದಿನ ಅರಮನೆಯನ್ನ ದಾಟಿ ಹೊರ ಹೋಗುವಂತಿಲ್ಲ. ಏನೇ ಸಂದರ್ಭಗಳು ಬರ್ಬೋದವರು, ಏನು ದರ್ಬಾರ್ ಆರಂಭಿಸಿದ ನಂತರ ಎಷ್ಟೇ ಕಠಿಣವಾದಂತಹ ಸಂದರ್ಭಗಳು ಬಂದ್ರೂ, ಅಂದ್ರೆ ತಮ್ಮ ಸಂಬಂಧಿಕರಲ್ಲಿ ಯಾರಿಗಾದ್ರೂ ಆರೋಗ್ಯ ಇತ್ಯಾದಿಗಳ ವ್ಯತ್ಯಾಸವಾದರೂ ಕೂಡ ಅವರು ಹೋಗಬಾರದು, ಅರಮನೆಯ ಒಳಗಡೆನೆ ಇದ್ದು ದೇವಿ ಪೂಜೆಯನ್ನ ಮಾಡಬೇಕು ಅನ್ನುವಂತಹ ನಿಯಮ, ಒಂದು ವ್ರತ ಇದೆ. ಇನ್ನು ಎಲ್ಲರಿಗೂ ತಿಳಿದಂತೆ ಮೈಸೂರು ಮಹಾರಾಜರು ನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ರಾಜ ದರ್ಬಾರ್ ನಡೆಸಬೇಕು. ದರ್ಬಾರ್ ಅಷ್ಟೇ ಅಲ್ಲ, ಮಧ್ಯಾಹ್ನ ಹಾಗೂ ರಾತ್ರಿ ಚಂಡಿ ಹೋಮ ನೆರವೇರಿಸಬೇಕು. ದರ್ಬಾರಿನಲ್ಲಿ ಅರಸರೇ ಪಟ್ಟದ ಕತ್ತಿ ಹಿಡಿಬೇಕು. ದಸರೆಯ ವೇಳೆ ಮಹಾರಾಜರು ಕೈಗೊಳ್ಳುವ ಈ ವಿಶೇಷ ಸಂಪ್ರದಾಯಗಳು ಅರಸು ಮನೆತನದ ಮತ್ಯಾವ ವ್ಯಕ್ತಿಯೂ ನೆರವೇರಿಸುವಂಥದ್ದಲ್ಲ. ರಾಜ್ಯದ ಮತ್ತು ಪ್ರಜೆಗಳ ಹಿತ, ಅಭಿವೃದ್ಧಿ, ಒಳಿತಿಗಾಗಿ ಅವರೇ ಸ್ವತಃ ನೆರವೇರಿಸುವಂತಹ ವಿಶೇಷ ಕೈಂಕರ್ಯಗಳಿವು. ಇದರ ಜೊತೆ ಅವರು ಸಾಧು ಸಂತನ ಜೀವನ ನಡೆಸಬೇಕು. ಈ ಆಚರಣೆ ಬಲು ಕಠಿಣ ಹಾಗೂ ಅಷ್ಟೇ ಕುತೂಹಲಕಾರಿ. ಮುಂದಿನ ಭಾಗದಲ್ಲಿ ಇದರ ಪರಿಚಯ ಮಾಡಿಕೊಡಲಿದ್ದೇವೆ. ಸಂಸಾರಿಯಾದ್ರೂ ಬ್ರಹ್ಮಚಾರಿಯಂತೆ ಬದುಕಬೇಕಂತೆ ಯದುವೀರ್. ಯಾಕೆ ಈ ವ್ರತ, ಇನ್ಯಾವೆಲ್ಲ ಕಷ್ಟಕರವಾದ ಸಂಪ್ರದಾಯಗಳನ್ನ ಯದುವೀರ್ ಪಾಲಿಸಬೇಕು, ಈ ಬಗ್ಗೆ ಮಾಹಿತಿ ಕೊಡ್ತೀವಿ. ದಸರೆಯ ವೇಳೆ ಮೈಸೂರು ಮಹಾರಾಜರು ಅನುಸರಿಸೋ ಕಠಿಣ ಸಂಪ್ರದಾಯಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ದಸರಾ ಸಮಯದಲ್ಲಿ ಮಹಾರಾಜರ ಪಾಲಿಗೆ ಹಬ್ಬದೂಟ, ಸವಿಯಾದ ಅಡಿಗೆ ಯಾವುದರ ಸತ್ಕಾರವೂ ಇರೋದಿಲ್ಲ. ಅಷ್ಟೇ ಯಾಕೆ, ಸಂಸಾರಿ ಆದ್ರೂ ಬ್ರಹ್ಮಚಾರಿಯಂತೆ ಬದುಕಬೇಕು, ಪತ್ನಿಯಿಂದ ದೂರ ಇರಬೇಕು. ಇನ್ನು ಇವೆಲ್ಲದರ ಹೊರತಾಗಿ ಇನ್ಯಾವ ಕಷ್ಟಕರ ಅನುಷ್ಠಾನಗಳನ್ನ ಯದುವೀರರು ಅನುಸರಿಸುತ್ತಿದ್ದಾರೆ, ಬನ್ನಿ ನೋಡೋಣ. ಅರಸರ ವೃತ ಪದ್ಧತಿ ಒಂದೆರಡಲ್ಲ, ಯಾವ ನಿಯಮವನ್ನು ಮುರಿಯುವಂತಿಲ್ಲ. ಮಹಾರಾಜರ ರಿವಾಜು ಬಲು ಕಷ್ಟಕರ. ಹೇಳ್ತೀವಿ ಕೇಳಿ ಅವರ ಭೋಜನ ವಿಚಾರ. ಮೈಸೂರು ರಾಜಮನೆತನಕ್ಕೆ ಶತಮಾನಗಳ ಹಿನ್ನೆಲೆ ಇದೆ. ಯದುವಂಶದ ರಾಜ ಪರಂಪರೆಯಲ್ಲಿ ತಾಯಿ ಚಾಮುಂಡಿಯನ್ನ ಎಷ್ಟು ಭಕ್ತಿ ನಿಷ್ಠೆಯಿಂದ ಪೂಜಿಸಿ ಆರಾಧಿಸುವರೋ ಅಷ್ಟೇ ಕಟ್ಟುನಿಟ್ಟಾಗಿ ನಾಡದೇವತೆಯ ಹಬ್ಬವನ್ನು ಆಚರಿಸುವವರು. ದಸರೆಯ ವೇಳೆ ಮಹಾರಾಜನ ಸ್ಥಾನದಲ್ಲಿ ಕುಳಿತ ಮೇಲೆ ಕೆಲ ನಿಯಮಗಳನ್ನ ಕಠಿಣವಾದ್ರೂ ಅವರು ಮಾಡಲೇಬೇಕು. ಮಹಾರಾಜರಿಗಾಗಿ ಮೈಸೂರಿನ ಅರಮನೆಯಲ್ಲಿ ಪರಂಪರಾನುಗತವಾಗಿ ವಿಶೇಷ ಪಕವಾನದ ಪಟ್ಟಿಯೇ ಇರುತ್ತೆ. ಆದ್ರೆ ನವರಾತ್ರಿ ಆರಂಭವಾದಾಗಿನಿಂದ ವಿಜಯದಶಮಿ ಮುಗಿಯೋ ತನಕವೂ ಮಹಾರಾಜರ ಊಟೋಪಚಾರಗಳಲ್ಲಿ ವಿಭಿನ್ನವಾದ ಕಟ್ಟುನಿಟ್ಟನ್ನ ಅನುಸರಿಸಲಾಗತ್ತೆ. ಅದರಂತೆ ಮಹಾರಾಜರು 3 ಹೊತ್ತು ಪುಷ್ಕಳ ಭೋಜನ ಸವಿತಾರೆ ಅಂತ ನೀವಂದುಕೊಂಡ್ರೆ ನಿಮ್ಮ ಊಹೆ ತಪ್ಪು. ಯದುವೀರರು ನಿರ್ದಿಷ್ಟವಾದ ಸಮಯದಲ್ಲಿ ಒಪ್ಪತ್ತಿನ ಊಟ ಮಾತ್ರ ಮಾಡಬೇಕು, ಅದು ಮಧ್ಯಾಹ್ನ ಮಾತ್ರ.
ಹೊತ್ತಿನ ಭೋಜನಕ್ಕೆ ಸಕಾಣ ಉಂಟು. ತ್ಯಜಿಸಬೇಕು ಪತ್ನಿ ಮದ್ಯ ಮಾಂಸದ ನಂಟು. ಹೌದು, ನಿತ್ಯವೂ ಐಷಾರಾಮಿ ವೈಭೋಗದ ಜೀವನ ನಡೆಸುವ ಮಹಾರಾಜರು ನವರಾತ್ರಿ ಆರಂಭವಾಗ್ತಿದ್ದಂತೆ ಹೆಚ್ಚು ಕಡಿಮೆ ಸಾಧು ಸನ್ಯಾಸಿಯ ಬದುಕಿನ ಶೈಲಿಗೆ ಬದಲಾಗ್ತಾರೆ. ಸನ್ಯಾಸಿಯಂತೆ ಕಾವಿಯನ್ನ ತೊಡೋದಿಲ್ಲ ಅನ್ನೋದು ಬಿಟ್ರೆ ದಸರೆಗಾಗಿ ಅವರು ತಾತ್ಕಾಲಿಕ ಸಾಧುವಿನಂತೆ ಜೀವಿಸ್ತಾರೆ. ಮೊದಲೇ ಹೇಳಿದಂತೆ ಅವರದು ಒಪ್ಪತ್ತಿನ ಮಧ್ಯಾಹ್ನದ ಭೋಜನ. ಅದು ದರ್ಬಾರ್ ಹಾಗೂ ಪೂಜೆ ಪುನಸ್ಕಾರಗಳನ್ನ ನಡೆಸಲು ಶಕ್ತಿ ಬರಬೇಕೆಂಬ ಕಾರಣಕ್ಕೆ ಈ ಊಟ ಮಾಡ್ತಾರೆ. ನವರಾತ್ರಿ ವೇಳೆ ಬಹಳಷ್ಟು ಮಂದಿ ಈರುಳ್ಳಿ, ಬೆಳ್ಳುಳ್ಳಿ ಸೇರಿ ಕೆಲ ನಿರ್ದಿಷ್ಟ ಸಾಮಗ್ರಿಗಳನ್ನ ಬಳಸದೆ ತಯಾರಿಸಿದ ಅಡುಗೆಯನ್ನ ಮಾತ್ರ ಸೇವಿಸ್ತಾರೆ. ಮೈಸೂರು ಅರಸರು ಅಷ್ಟೇ. ನವರಾತ್ರಿ ವೇಳೆ ಅವರು ಸಾತ್ವಿಕ ಆಹಾರವನ್ನ ಮಾತ್ರ ಸೇವಿಸಬೇಕು ಅನ್ನೋ ನಿಯಮ ಇದೆ. ಅದರಲ್ಲೂ ಕೇವಲ ಸಸ್ಯಾಹಾರಿ ಭೋಜನವನ್ನೇ ಸ್ವೀಕರಿಸಬೇಕು. ಇನ್ನು ಮದ್ಯ ಹಾಗೂ ಮಾಂಸ ಭಕ್ಷ್ಯಗಳನ್ನ ವರ್ಜಿಸಲೇಬೇಕು. ಇದು ಯದುವೀರರು ಈಗಷ್ಟೇ ತ್ರಿಷಿಕಾ ಕುಮಾರಿಯನ್ನ ವರಿಸಿದ್ದಾರೆ. ಸುಂದರ ಸ್ವಪ್ನಗಳು ಗರಿಗೆದರುತ್ತಿರುವ ಸುಮಧುರ ಸನ್ನಿವೇಶದಲ್ಲಿ ಅವರಿಗೆ ಸನ್ಯಾಸತ್ವದ ಪರಿಸ್ಥಿತಿ ಎದುರಾಗಿದೆ. ಸಂಸಾರಿಯಾದ್ರೂ ಬ್ರಹ್ಮಚಾರಿ. ಮೊದಲೇ ಹೇಳಿದಂತೆ ಮಹಾರಾಜರು ದಸರೆ ವೇಳೆ ತಾತ್ಕಾಲಿಕ ಸನ್ಯಾಸಿ ಬದುಕು. ಅದರಂತೆ ಈ ವೇಳೆ ವ್ರತದ ಭಾಗವಾಗಿ ಅಖಂಡ ಬ್ರಹ್ಮಚರ್ಯ ಪಾಲಿಸಲೇಬೇಕು. ಪತ್ನಿ ಅಥವಾ ಪರ ಸ್ತ್ರೀಯನ್ನ ಮೋಹದಿಂದ ಸ್ಪರ್ಶಿಸುವುದಾಗಲಿ ರಮಿಸುವುದಾಗಲಿ ಮಾಡುವಂತಿಲ್ಲ. ಅಷ್ಟೇ ಯಾಕೆ, ಪ್ರೇಮ ಸಂಭಾಷಣೆ ನಡೆಸುವುದಾಗ್ಲಿ ದೈಹಿಕ ಸಂಪರ್ಕ ಹೊಂದುವುದಾಗ್ಲಿ ನಿಷೇಧ. ಇವೆಲ್ಲ ವಿಷಯ ವಾಸನೆಗಳಿಂದ ದೂರವಿದ್ದು ಸದಾ ತಾಯಿ ಚಾಮುಂಡಿಯ ಧ್ಯಾನದತ್ತ ಅಚಲ ಒಲವು ಹೊಂದಿರಬೇಕು. ಒಂದೊಮ್ಮೆ ಚಂಚಲ ಮನಸ್ಸಿಗೆ ಸೋತು ದೈವ ನಿಯಮಕ್ಕೆ ಭಂಗ ತಂದ್ರೆ ಚಾಮುಂಡಿಯ ಘೋರ ಶಾಪಕ್ಕೆ ತುತ್ತಾಗಬೇಕಾಗಿ ಕಷ್ಟ ಕೋಟಲೆ ಎದುರಿಸಬೇಕಾಗುತ್ತಂತೆ. ಅವರು ಹೆಚ್ಚು ಮಾತನಾಡುವಂತಿಲ್ಲ, ಮೌನವಾಗಿರಬೇಕು ಅನ್ನುವಂತಹ ನಿಯಮ. ಬಹಳ ಹೊತ್ತು ದೀರ್ಘಕಾಲದಲ್ಲಿ ಆಟ ಆಡಿಕೊಂಡು ಪ್ರೀತಿಯಿಂದ ಏನೇನೋ ಮಾತಾಡಿಕೊಂಡು ಇರೋ ಹಾಗಿಲ್ಲ. ಅವರು ಎಷ್ಟು ಬೇಕೋ ಅಷ್ಟು ದೇವಿಯ ಧ್ಯಾನವನ್ನ ಮಾಡ್ತಾ ದೇವಿಯ ಧ್ಯಾನದ ಬಗ್ಗೆಯೇ ಒಲವನ್ನು ತೋರಿಸ್ತಾ ಅದರಲ್ಲಿರ್ಬೇಕೇ ಹೊರತು ಲೋಕ ಸಮಾಚಾರಗಳಿಗೆಲ್ಲ ಅಷ್ಟೊಂದು ಅಂಟಿಕೊಂಡು ಅದರ ಬಗ್ಗೆ ಯೋಚನೆ ಮಾಡುವಂತಿಲ್ಲ. ಮಹಾರಾಜರೇ ಮಾಡಬೇಕು ಪೂಜೆ ಪುನಸ್ಕಾರ. ಅದರಿಂದಲೇ ಸಾಧ್ಯ ಪ್ರಜಾಹಿತ ಸಾಕಾರ. ದಸರೆಯ ವೇಳೆ ಮಹಾರಾಜರು ನೆರವೇರಿಸುವ ಪ್ರತಿಯೊಂದು ಪೂಜೆ, ಹೋಮ, ಹವನ, ವ್ರತಾಚರಣೆಗಳಿಂದ ದೊರಕುವ ಫಲದಲ್ಲಿ ಕೇವಲ ಅರಸರಿಗೆ ಮಾತ್ರ ಪಾಲಲ್ಲ. ಅವೆಲ್ಲವನ್ನ ಅವರು ಸ್ವಹಿತಕ್ಕಿಂತ ಪ್ರಜೆಗಳ ಮತ್ತು ನಾಡಿನ ಹಿತ ಶ್ರೇಯೋಭಿವೃದ್ಧಿಗಾಗಿ ಸಂಕಲ್ಪ ಮಾಡಿಯೇ ನೆರವೇರಿಸುತ್ತಾರೆ. ಅವುಗಳಲ್ಲಿ ಸರಸ್ವತಿ ಪೂಜೆ, ಆಯುಧ ಪೂಜೆ, ಕಾಳರಾತ್ರಿಗಳು ಸೇರಿವೆ. ಇನ್ನು ಅವೆಲ್ಲವನ್ನು ಖುದ್ದು ಯದುವೀರರೇ ಮಾಡಬೇಕು. ದಿನನಿತ್ಯವೂ ತಪ್ಪದೆ 2 ಬಾರಿ ದರ್ಬಾರ್ ನಡೆಸಲೇಬೇಕು ಅನ್ನುವಂತಹ ಒಂದು ನಿಯಮವನ್ನು ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ. ಅದೇ ರೀತಿ ತಾವೇ ಚಾಮುಂಡಿ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಕಠಿಣವಾದ ನಿಯಮ. ಮಧ್ಯಾಹ್ನ ಮತ್ತು ರಾತ್ರಿ ಚಂಡಿ ಹೋಮದಲ್ಲಿ ಪಾಲ್ಗೊಳ್ಳುವುದು ಮತ್ತು ಸಂಜೆಯ ಪಾರಾಯಣದಲ್ಲಿ ಪಾಲ್ಗೊಳ್ಳುವುದು, ಅಷ್ಟಾವಧಾನ ಸೇವೆಯಲ್ಲಿ ಪಾಲ್ಗೊಳ್ಳುವುದು, ತಾವೇ ಹಾಜರಿರಬೇಕು, ತಾವೇ ದರ್ಬಾರನ್ನು ನಡೆಸಬೇಕು, ಹಾಗೆಯೇ ತಾವೇ ಪಟ್ಟದ ಕತ್ತಿಯನ್ನ ಹಿಡಿಬೇಕು. ವಿಜಯದಶಮಿ ದಿನದಂದು ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಬಳಿಕ ವಿಜಯದ ಬನ್ನಿ ಸ್ವೀಕರಿಸಿ ಮಹಾರಾಜರು ತಮ್ಮ ವ್ರತ ಪೂರ್ಣಗೊಳಿಸುವುದು ನಿಯಮ. ಅನಂತರವೇ ಅವರು ಅರಮನೆಯಿಂದ ಹೊರಹೋಗಲು ಅನುಮತಿ. ಇನ್ನು ಈ ಎಲ್ಲ ವ್ರತ ಪಾಲನೆಗೂ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿಯ ಅನುಜ್ಞೆ ಪಡೆಯುವುದು ಕ್ರಮ. ಹಾಗೆ ವ್ರತ ಮುಗಿದ ನಂತರ ಅನುಜ್ಞೆ ಸಮಾಪ್ತಿಯಾಗುತ್ತೆ. ಒಟ್ಟಾರೆ ವೈಭವ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವಿಸುವ ಮಹಾರಾಜರು ಕೂಡ ಸಾಧು ಸಂತರ ಜೀವನ ನಡೆಸುವ ಪ್ರಸಂಗ ದಸರೆಯ ವೇಳೆ ಬರುತ್ತೆ. ಇದು ಕಾಲಾಂತರದಿಂದಲೂ ಅನುಷ್ಠಾನವಾಗಿ ನಡೆದು ಬಂದ ಪದ್ಧತಿಯಾಗಿದ್ದು
ಇದನ್ನ ಉಲ್ಲಂಘಿಸಿದ್ರೆ ದೇವಿಯ ಕ್ರೋಧಾಗ್ನಿಗೆ ಗುರಿಯಾಗಬೇಕಾಗುತ್ತೆ ಎನ್ನಲಾಗುತ್ತೆ. ರಾಜಮಾತೆ ಪ್ರಮೋದಾದೇವಿ ಅವರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾವು ನಿಮ್ಗೆ ಕೊಡ್ತೀವಿ. ಪವಿತ್ರ ಪಾವನ ದಸರಾ ವೇಳೆಯಲ್ಲಿ ಕಠಿಣಾತಿ ಕಠಿಣ ವ್ರತ ನಿರ್ಣಯ ಕೈಗೊಂಡಿರುವಂತಹ ಯದುವೀರರಿಗೆ ಇದೆಲ್ಲ ಹೊಸ್ತು. ಹೀಗಾಗಿ ರಾಜ ಸಂಸ್ಕಾರದ ಪರಿಚಯ ಮಾಡಿಕೊಡುತ್ತಾ ಮಾರ್ಗದರ್ಶನ ಮಾಡ್ತಿದ್ದಾರೆ ರಾಜಮಾತೆ ಪ್ರಮೋದಾದೇವಿ. ಹೌದು, ಯದುವೀರರಿಗೆ ತಾಯಿ ಗುರು ಎಲ್ಲವೂ ಅವರೇ. ಅಸಲಿಗೆ ಪ್ರಮೋದಾದೇವಿ ಅವರ ಕೌಟುಂಬಿಕ ಹಿನ್ನೆಲೆ ಏನು, ಆಕೆ ಶ್ರೀಕಂಠ ದತ್ತರನ್ನ ವರಿಸಿದ್ದು ಹೇಗೆ, ಇಲ್ಲಿದೆ ಇದರ ರಸವತ್ತಾದ ಕಥೆ. ಆಕೆ ರಾಜವಂಶದ ಹಾರಕ್ಕೆ ಮುತ್ತಿನ ಪದಕ, ಶ್ರೀಕಂಠ ದತ್ತರ ಬಾಳಿಗೆ ಅಪ್ಪಟ ಕನಕ. ಯದುಕುಲದ ಸೊಸೆಯಾಗಲು ಪ್ರಮೋದಾದೇವಿಯವರು ಅದೆಷ್ಟು ಅದೃಷ್ಟ ಮಾಡಿದ್ರು ಅಂತ ಅಂದುಕೊಳ್ಳೋರಿಗೆ ಕಮ್ಮಿ ಇಲ್ಲ. ಅದು ನಿಜವೂ ಹೌದು. ಆದ್ರೆ ಒಡೆಯರ್ ವಂಶದ ಸೊಸೆಯಾಗಲು ಪ್ರಮೋದಾದೇವಿಯವರೇ ಸರಿಯಾದ ಕನ್ಯೆ ಅಂತ ನಿರ್ಧರಿಸಿದ್ದಾಗ ನಡೆದದ್ದೇ ಬೇರೆ. ಖುದ್ದು ಪ್ರಮೋದಾದೇವಿ ಒಡೆಯರ್ ಪರಿವಾರಕ್ಕೆ ಸೊಸೆಯಾಗಲು ಹಿಂದೇಟು ಹಾಕಿದ್ರು ಅಂದ್ರೆ ನಂಬ್ತೀರಾ? ಯದುಕುಲದ ಗೌರವ ಹೆಚ್ಚಿಸಿದ ಕುಲವದು. ಪ್ರಮೋದಾದೇವಿಯವರ ಹಿನ್ನೆಲೆ ಏನದು? ಪ್ರಮೋದಾದೇವಿಯವರು ಜನಿಸಿದ್ದು ಮೈಸೂರಿನಲ್ಲಿ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮತ್ತು ಪ್ರಮೋದಾದೇವಿ ಸಂಬಂಧಿಗಳು. ಆಗೆಲ್ಲ ಒಡೆಯರ್ ಕುಟುಂಬವನ್ನ ಅರಮನೆಯವರು ಅಂತ ಸಂಬೋಧಿಸಿದ್ರೆ, ಯದುವಂಶದ ಸೈನ್ಯದ ಪಾಲಕರಾಗಿದ್ದ ದಳವಾಯಿಗಳಾದ ಪ್ರಮೋದಾದೇವಿ ಪರಿವಾರವನ್ನ ಚಿಕ್ಕರ ಮನೆ ಕುಟುಂಬ ಅಂತ ಹೇಳಲಾಗ್ತಾ ಇತ್ತು. ಪ್ರಮೋದಾದೇವಿಯವರ ಕುಟುಂಬಕ್ಕೆ ಬೆಟ್ಟದ ಕೋಟೆ ಅರಸು ಕುಟುಂಬ ಅಂತಲೂ ಹೇಳಲಾಗುತ್ತೆ. ತಂದೆ ತಾಯಿ ಮದುವೆಯಾಗಿ ಎಷ್ಟೋ ವರ್ಷಗಳ ಬಳಿಕ ಜನಿಸಿದ ಏಕೈಕ ಸಂತಾನವೇ ಪ್ರಮೋದಾದೇವಿ. ರಾಜಪರಿವಾರದ ಈಗಿನ ಒಡನಾಟ ಇದ್ದೇ ಇತ್ತು. ಒಂದ್ ಕಡೆ ಶ್ರೀಕಂಠ ದತ್ತರು ವಿವಾಹದ ವಯಸ್ಸಿಗೆ ಬಂದಿದ್ರು. ಅರಸರ ವಂಶಕ್ಕೆ ಸರಿಹೊಂದುವ ವಧುವಿನ ಹುಡುಕಾಟ ಪರಿವಾರದ ಪರಿಧಿಯಲ್ಲೇ ನಡೆದಿತ್ತು. ಆಗ ಶ್ರೀಕಂಠ ದತ್ತರ ತಾಯಿ ತ್ರಿಪುರ ಸುಂದರಿ ಅಮ್ಮಣ್ಣಿಯವರ ಮನಸ್ಸಿಗೆ ಹೊಳೆದದ್ದು ಪ್ರಮೋದಾದೇವಿ. ನೋಡಲು ಬಹಳ ಚಲುವೆಯೂ ವಿದ್ಯಾವಂತಿಯೂ ಶಿಸ್ತಿನ ಸ್ವಭಾವದವರು ಆಗಿದ್ದ ಪ್ರಮೋದಾದೇವಿ ಯದುವಂಶದ ಕುಲವಧುವಾಗಲು ಯೋಗ್ಯಳು ಅಂತ ತ್ರಿಪುರ ಸುಂದರಿ ಅಮ್ಮಣ್ಣಿಯವರು ನಿರ್ಣಯಿಸಿದ್ರು. ಯದುವಂಶ ಕುಲವಧುವಾಗಲು ಹಿಂದೇಟು. ಹೇಗೆ ಬೆಸೆಯಿತು ಈ ಅನುಬಂಧದ ನಂಟು? ತ್ರಿಪುರ ಸುಂದರಿ ಅಮ್ಮನಿಯವರು ಈ ಅನಿರೀಕ್ಷಿತ ನಿರ್ಣಯವನ್ನ ತಕ್ಷಣ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಪ್ರಮೋದಾದೇವಿಯವರು ಇರಲೇ ಇಲ್ಲ. ಮನಸ್ಸಿಗೆ ಅರಿಯದ ತಾಕಲಾಟದಲ್ಲಿ ಅವರಿದ್ರು. ಕಾರಣ ಅಲಮೇಲಮ್ಮಳ ಶಾಪದ ಭಯ. ಹೌದು, ರಾಜಕುಮಾರನನ್ನ ವರಿಸಿ ವೈಭೋಗದ ಜೀವನ ನಡೆಸುವ ಸೌಭಾಗ್ಯ ಕಾಲಡಿ ಬಂದು ನಿಂತಿದ್ರು ಎಲ್ಲ ಹೆಣ್ಣು ಮಕ್ಕಳಿಗಿರುವ ಸಹಜ ಮನಸ್ಸು ಪ್ರಮೋದಾದೇವಿಯವರದ್ದಾಗಿತ್ತು. ತಲೆಮಾರುಗಳಿಂದಲೂ ಮೈಸೂರು ಅರಸ ವಂಶಸ್ಥರನ್ನ ಕಾಡಿ ಹಿಂಡಿ ಹಿಪ್ಪೆ ಮಾಡಿದ ಆ ಘನಘೋರ ಶಾಪ ಪ್ರಮೋದಾದೇವಿಯವರು ಈ ವಿವಾಹದ ಪ್ರಸ್ತಾಪವನ್ನ ಒಪ್ಪಲು ಹಿಂದೇಟು ಹಾಕುವಂತೆ ಮಾಡಿತ್ತು. ನಿಶ್ಚಿತಾರ್ಥವಾಗುವ ತನಕವೂ ಶ್ರೀಕಂಠದತ್ತ ಒಡೆಯರ್ ಮತ್ತು ಪ್ರಮೋದಾದೇವಿ ಪರಸ್ಪರ ಪರಿಚಿತರಾಗೇ ಇದ್ರು. ಪ್ರಮೋದಾದೇವಿಯವರ ಮನೆಯಲ್ಲಿ ಆ ಶಾಪದ ಬಗೆಗಿನ ಪೂರ್ವಾಗ್ರಹವನ್ನ ತೊರೆದು ಅರಸು ಮನೆತನದ ಸೊಸೆಯಾಗುವಂತೆ ಬುದ್ಧಿ ಹೇಳಲಾಯಿತು. ಮಗಳ ಮನಸ್ಸು ಬದಲಿಸುವಲ್ಲಿ ಅವರು ಗೆದ್ರು ಕೂಡ. ಸಕಲ ವೈಭೋಗದಿಂದ ರಾಜ ಮನೆತನದ ವಿವಾಹ ಮಹೋತ್ಸವ ಜರುಗಿತು. ಆದ್ರೆ ಅಲಮೇಲಮ್ಮನ ಶಾಪವೋ ವಿಧಿ ಲಿಖಿತವೋ ಇಲ್ಲ ಕಾಕತಾಳೀಯವೋ ಪ್ರಮೋದಾದೇವಿಯವರು ಸಹ ಸಂತಾನ ಸೌಖ್ಯ ಹೊಂದಲಿಲ್ಲ. ಹಿರಿಯರೆಲ್ಲ ಮದುವೆಗೂ ಮುನ್ನ ಈ ಶಾಪ ಅನ್ನುವುದೆಲ್ಲ ಮೂಢನಂಬಿಕೆ ಅಂತ ತಿಳಿ ಹೇಳಿದ್ರು. ಆದ್ರೆ ಅದೆಂಥ ದುರಂತವೋ ಲೋಕದ ದೃಷ್ಟಿಲಿ ಶ್ರೀಕಂಠ ದತ್ತರು ಮತ್ತು ಪ್ರಮೋದಾದೇವಿಯವರು ಸಂತಾನವಿಲ್ಲದೆ ಅಲಮೇಲಮ್ಮನ ಶಾಪದ್ದೇ ಮೇಲುಗೈಯಾಯಿತು.
ಮಹಾರಾಜ ಯದುವೀರ್ ಕಠಿಣ ವ್ರತವನ್ನ ಆಚರಿಸ್ತಾ ಯಶಸ್ವಿಯಾಗಿ ಚಾಮುಂಡಿ ದೇವಿಯ ಪೂಜೆಯನ್ನ ಮಾಡ್ತಿದ್ದಾರೆ. ಮತ್ತೆ ಮೈಸೂರು ಅರಮನೆ ಗತಕಾಲದ ವೈಭವಕ್ಕೆ ಮರಳಿದೆ. ಇದು ಈ ಹೊತ್ತಿನ ಸ್ಪೆಷಲ್ ನೆನ್ಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ ಸುದ್ದಿ ಏನು ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ 6,800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ. ಇದರಲ್ಲಿ ತಮಿಳುನಾಡಿಗೆ 4,000 ಹಾಗೂ ಮಂಡ್ಯ ರೈತರ ಬೆಳೆಗೆ 2,800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ. 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈನಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸುತ್ತಿದೆಯಾದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ.